ಶಿವಮೊಗ್ಗದಲ್ಲಿ ಡಿಗ್ರಿ ಆದ್ರೂ ಬೆಳಗ್ಗೆ ಆರಾಮ ಬರೋಣ ಅನ್ಕೊಂಡ್ರೆ ಈ ಬಸ್ ಬಿಡ್ಬೇಕಾ ಸಿಕ್ಕಾಪಟ್ಟೆ ರಶ್ ಬೇರೆ. ನಮ್ಮೂರಿಂದ ಶಿವಮೊಗ್ಗ ಹೋಗ್ಬೇಕಂದ್ರೆ ಮ್ಯಾಕ್ಸಿಮಮ್ ಜರ್ನಿ ಅಂದ್ರೆ 30ರಿಂದ 35 ನಿಮಿಷ ಆಗುತ್ತೆ. ಒಂದ್ ಬಸ್ ಅಂತೂ ಬಂತು, ಅದ್ರ ಬೇರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಹಿಂಗಡೆ ಬಸ್ ಬಂದ್ರೆ ಅದು ಕೇಳ್ಬೇಕಾ, ಅದು ಇನ್ನೂ ರಶ್ ಇತ್ತು. ಇನ್ನೊಂದ್ ಬಸ್ ಬಂತು, ಇದ್ ಬಿಟ್ರೆ ನಾವು ಕಾಲೇಜಿಗೆ ಹೋದ ಡೌಟ್ ಒಂದು ಬೇಗ ಶಿವಮೊಗ್ಗ ಬಂದ್ವಿ. ಕರ್ನಾಟಕ ಸಂಘದ ಇಳ್ಕೊಂಡ್ಬಿಟ್ಟು ರೈಟ್ ಸೈಡ್ ಗೆ ಬುಕ್ ಸ್ಟಾಲ್ ಇತ್ತು, ಸ್ವಲ್ಪ ಬುಕ್ ಬೇಕಿತ್ತು, ಹಂಗ ಬುಕ್ಸ್ ತರಕ್ ಹೋಗಿದ್ವಿ. ಬುಕ್ಸ್ ಎಲ್ಲ ತಗೊಂಡ್ಬಿಟ್ಟು ನಾವು ನಮ್ಮ ಕಾಲೇಜ್ ಹೋಗ್ಬೇಕಾದ್ರೆ ವೀರಭದ್ರ ಟಾಕೀಸ್ ಅಲ್ಲಿ ಮದರ್ ಪ್ರಾಮಿಸ್ ಅಂತ ಈ ಮೂವಿಗೆ ಡಾಲಿ ಧನಂಜಯ್ ಅವರು ಶಿವಮೊಗ್ಗ ಬಂದಿದ್ರು ಅನ್ಸುತ್ತೆ ಮೋಸ್ಟ್ಲಿ. ನಾವು ಡಿವಿಎಸ್ ಕಾಲೇಜ್ ಮುಂದಾಸ್ ಹೋಗ್ಬೋದು, ಆದ್ರೆ ಸಿಕ್ಕಾಪಟ್ಟೆ ಆ ಕಡೆ ಸೈಡ್ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಕಡೆ ಸೈಡ್ ಬಂದ್ವಿ. ಕರ್ನಾಟಕ ಸಂಘದಿಂದ ನಮ್ಮ ಹುಡುಗರು ಸಿಕ್ಕಿದ್ರು, ಒಬ್ಬ ಒಳದವರು ಇನ್ನೊಬ್ಬ ಕಟ್ಕಟ್ಟೆನು. ನಮ್ ಕಾಲೇಜ್ ಹತ್ರ ಕ್ರೌಡ್ ಕೇಳ್ಬೇಕಾ, ಯಾಕಂದ್ರೆ ಪ್ರೈಮರಿಯಿಂದ ಹಿಡಿದು ಗ್ರಾಜುಯೇಟ್ ವರೆಗೂ ಕಾಲೇಜಸ್ ಇದೆ. ನಮ್ ಕಾಲೇಜಿನ ಸೀನಿಯರ್ಸ್ ಕೂಡ ಅವಾಗಿನ ಬರ್ತಾ ಇದ್ರು. ನಮ್ ಕ್ಲಾಸ್ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ, ಅದಕ್ಕೆ ಇವತ್ತು 3 ಕ್ಲಾಸ್ ಕೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಹೊಂಟೆ ಮನೆಗೆ. ಬೆಳಗ್ಗೆ ಬಂದಲ್ಲ, ಸ್ಟಾರ್ಟಿಂಗ್ ಗೇಟ್ ಇಂದ ಬಂದ್ರೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಲಾ ಕಾಲೇಜಿಂದ ಮುಂದಾಸ್ ಬಂದ್ರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ನಾ ಸೀದಾ ಬಂದು HB ರೋಡಿಗೆ. ಟೈಮ್ ಬೇರೆ ಆಲ್ರೆಡಿ 1:15 ಆಗಿತ್ತು. ಸೂರ್ಯ ಬೇರೆ ನೆತ್ತಿಗೆ ಹೊಡಿತಾ ಇದ್ದ. ಸೂರ್ಯ ಏನು ತರ ಕೊಡ್ತೀಯ ಇದಕ್ಕೆ? ನೆತ್ತಿಗೆ ಹೊಡಿತಾ ಇದ್ರೆ ಏನ್ ಮಾಡ್ಬೇಕು, ನಮ್ ಪಡಿನ ಊರಿಗೆ ಹೋಗ್ಲೇಬೇಕು ಅನ್ಕೊಂಡು ಮೇನ್ ರೋಡ್ ನಾ ಸೀದಾ ಬಂದು ಫ್ಲೇವರಿಗೆ ಬಂದು 1/4 ಗಂಟೆ ಆದ್ರೂ ಬಸ್ ಬರಲಿಲ್ಲ. ಅದಕ್ಕೆ ಇವ್ರಿಬ್ರು ಎದ್ದೋಗ್ಬಿಟ್ರು, ಯಾವನ್ ಕಾಯ್ತಾನ ಬಸ್ಸಿಗೆ ಅಂತ ಹೇಳ್ಬಿಟ್ಟು. ಅವ್ರು ಹೋಗಿ 2 ನಿಮಿಷಕ್ಕೆ ಬಸ್ಸೇ ಬಂದ್ಬಿಡ್ತು. ಬಸ್ಸಲ್ಲಿ ನೀನ್ ನೋಡ್ತಿರಾಗೆ ಕುತ್ಕೊಂಡಂತ್ರು ಹೋಗಕ್ಕಾಗಲ್ಲ, ನಿತ್ಕೊಂಡಂತ್ರು ಆರಾಮ ಫ್ರೀ ಇತ್ತು. ಕಂಡಕ್ಟರಿಗೆ ಬಸ್ ಪಾಸ್ ತೋರಿಸ್ಬಿಟ್ಟು ನಮ್ಮೂರ್ ಬಂತ ಅಂತ ಹೇಳ್ಕೊಂಡೆ.